ಇವತ್ತು ನನ್ನ ತಂಗಿ ಮನೆಗೆ ಹೋಗ್ತೀನಿ. ಹಾಯ್ ಗೈಸ್, ಮಾರ್ನಿಂಗ್ ಬೇಗ ಎದ್ದು ನಮ್ಮ ಹಸ್ಬೆಂಡ್ ಬೇಗ ಡ್ಯೂಟಿಗೆ ಹೋಗ್ತಾರೆ. ಸೊ ಅವ್ರು ಕಾಫಿ ಮಾಡಿಕೊಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಹಿಂಡೋಣ ಅಂತ ಬೇಗ ಬಟ್ಟೆ ಹಿಂಡಿ ಬೇಗ ಕಸ ಕೊಡಿಸಿ ಬೇಗ ಎಲ್ಲ ಪಾತ್ರೆ ತೊಳ್ಕೊಂಡೆ. ಅಷ್ಟೊತ್ತು ಟಿಫನ್ಗೆಲ್ಲ ಪ್ರಿಪೇರ್ ಮಾಡಿಕೊಂಡೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ಬೇಗ ನನ್ನ ಮಗಳು ಟಿಫನ್ ತಿಂತಾಳೆ. ಬೇಗ ನಾನು ರೆಡಿ ಎಲ್ಲ ಆಗ್ಬಿಟ್ಟು ಹೊರಡೋಣ ಅನ್ನೋ ಟೈಮಲ್ಲಿ ನನ್ನ ಮಗಳು ಬರೋದನ್ನ ನೋಡ್ಬಿಟ್ಟು ನಾನು ಕದ್ದಿಕೊಂಡಿದ್ದೆ. ಅದ್ರ ನೋಡ್ಬಿಟ್ಟು ನನ್ನ ಮಗಳು ಹುಡುಕ್ತಾ ಇದ್ಲು ನನ್ನ. ಬಸ್ ಸ್ಟಾಪಿಗೆ ಬಂದು ಕೂತ್ಕೊಂಡು ನೋಡಿದ್ರೆ ಬಸ್ಸೇ ಬರಲಿಲ್ಲ. ಹಾಫ್ ಆನ್ ಅವರ್ ಬಿಟ್ಕೊಂಡು ಬಸ್ ಬಂತು. ಬಸ್ ಬಂದಮೇಲೆ ದೊಡ್ಡಬಳ್ಳಾಪುರ ರೀಚ್ ಆಗಿಬಿಟ್ಟು ನನ್ನ ತಂಗಿ ಮನೆಗೆ ಬಂದು ತುಂಬ ಬಿಸಿಲಿತ್ತು, ಅದರಲ್ಲೂ ನಡ್ಕೊಂಡು ಬಂದು. ನಾವು ಬಂದಿದ್ದು ನೋಡಿ ನಮ್ಮ ಚಿನ್ನಕ್ಕೆ ತುಂಬ ಖುಷಿ ಆಯಿತು. ಅದರಿಂದ ತಗೋ ತಡ್ಡಿ ನಿನಗೆ ವಾಟರ್ ಮೆಲನ್ ಕೊಡ್ತೀನಿ. ಆಮೇಲೆ ನಮ್ಮ ಚಿನ್ನು ತವ ಕ್ರಿಯೇಟಿವಿಟಿ ಕಿಟ್ಸ್ ಇತ್ತು, ಅದನ್ನ ತಗೋದಡ್ಡಿ ನೀನು ಕಾಲೇಜ್ಗೆ ಹೋಗ್ತೀಯಾ ಅಂತ ಅಂದ್ಬಿಟ್ಟು ಕ್ರಿಯೇಟಿವಿಟಿ ಕಿಟ್ಸ್ನ ಕೊಟ್ಟ. ಅದನ್ನ ನೋಡಿ ನನ್ನ ಮಗಳು ಮಮ್ಮಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಳು. ಸರಿ ಕೊಡೋಮ್ಮು ಅಂತ ಇಸ್ಕೊಂಡೆ. ದಡ್ಡಿ ಬಾ ಸೆಲ್ಫಿ ತೊಗೊಳ್ಳೋಣ ಅಂದ. ವೀಡಿಯೋ ಮಾಡ್ಕೊಂಡು ಶಾರ್ಟಾಗಿ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ನಾನು ನನ್ನ ತಂಗಿ ನನ್ನ ಮಕ್ಕಳು ಹಾಸ್ಪಿಟಲ್ ರೀಚ್ ಆದೋ. ಹಾಸ್ಪಿಟಲ್ಗೆ ಹೋಗಿ ನೋಡಿದ್ರೆ ಡಾಕ್ಟರ್ 2:30ಗೆ ಬರ್ತೀನಿ ಅಂತ ಹೇಳಿದರು. ಸೊ ಇನ್ನೂ ಟೈಮ್ ಇತ್ತು ಅಂದ್ಬಿಟ್ಟು ನನ್ನ ಮಕ್ಕಳು ಎಳ್ನೀರು ಕುಡಿಬೇಕು ಮಮ್ಮಿ ಅಂತ ಅಂದರು. ಎಳ್ನೀರು ಕುಡಿಯೋಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದೋ. ಎಳ್ನೀರು ಕುಡ್ಕೊಂಡು ಬರೋಷ್ಟರಲ್ಲಿ ನೋಡಿದ್ರೆ ಡಾಕ್ಟರ್ ಇನ್ನೂ ಬಂದಿರಲಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದಾದಮೇಲೆ ಒಂದು 30 ಮಿನಿಟ್ಸ್ ಬಿಟ್ಕೊಂಡು ಡಾಕ್ಟರ್ ಬಂದರು. ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳಿಗೆ ಬಟ್ಟೆ ತೊಗೊಬೇಕಾಗಿತ್ತು. ನನ್ನ ಮಗಳಿಗೆ ಶಾಪಿಂಗ್ ಮಾಡ್ಕೊಂಡು ನಾವು ಸ್ಯಾರಿ ತೊಗೊಬೇಕಿತ್ತು. ಸ್ಯಾರಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಷ್ಟರಲ್ಲಿ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಮತ್ತು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ ಫುಲ್ಲು ಟಯರ್ಡ್ ಅನಿಸ್ಬಿಡ್ತು. ದೇಶ ಉದ್ಧಾರ ಆಯ್ತದ. ಹೇಗಿದೆ ಸ್ಯಾರಿ ಅಂತ ಕಮೆಂಟ್ ಮಾಡಿ. ನೋಡಿ, ನಾವು ಶಾಪಿಂಗ್ ಮಾಡಿರೋ ಸ್ಯಾರಿ ಯುಗಾದಿ ಹಬ್ಬಕ್ಕೆ ನಾವು ಇಷ್ಟು ಶಾಪಿಂಗ್ ಮಾಡಿದ್ದೀವಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಷ್ಟೇ.